ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್ ಗಾಯ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಸೊ ಯಾವ ಸರ್ಕಾರ ಕೆಲಸಗಳು ಇದರ ಒಂದು ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಸೊ ಈ ಒಂದು ಸರ್ಕಾರಿ ಕೆಲಸಗಳನ್ನ ಪಡ್ಕೋಬೇಕಾದ್ರೆ ಯಾವ್ಯಾವ ಎಕ್ಸಾಮ್ಗಳನ್ನ ಬರೀಬೇಕು ಅನ್ನೋದನ್ನು ಹಂತವಾಗಿ ತಿಳ್ಕೊಳ್ಳೋಣ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಈಗ ನೀವು ನೋಡ್ತಿರ್ಬೋದು ಗ್ರೂಪ್ ಎ ಅಂದಾಗ ಸೊ ರಿಕ್ರೂಟ್ಮೆಂಟ್ ಏನಾಗಿರುತ್ತೆ ಅಂತಂದಾಗ UPSC ಎಕ್ಸಾಮ್ ಕ್ವಾಲಿಫಿಕೇಷನ್ ಆಗಿರಬೇಕು. ಮೇಯ್ನು UPSC ಎಕ್ಸಾಮ್ ಸ್ಟೇಟಲ್ಲಿ PSC ಎಕ್ಸಾಮ್ಸ್ ಕ್ಲಿಯರ್ ಮಾಡಿರಬೇಕಾಗುತ್ತೆ. ಸೊ ಇದು ರಿಕ್ರೂಟ್ಮೆಂಟು ಗ್ರೂಪ್ ಎ ಅಲ್ಲಿ ಬರುತ್ತೆ. ಸೊ ಇವರ ಸ್ಯಾಲರಿ ಏನು ಬರುತ್ತೆ ಅಂದಾಗ 56,100ರಿಂದ 2,50,000 ಪರ್ ಮಂತ್ವರೆಗೂ ಬರುತ್ತೆ ಗ್ರೂಪ್ ಎ ಅವ್ರಿಗೆ. ಸೊ ಗ್ರೂಪ್ ಎ ಅಲ್ಲಿ ಏನೇನು ಡಿಪಾರ್ಟ್ಮೆಂಟ್ ಇದೆ, ಅವ್ರ ಕೆಲಸಗಳೇನೇನೋ, ಅವ್ರಿಗೆ ಯಾವ್ಯಾವ ಪೋಸ್ಟ್ಗಳು ಸಿಗುತ್ತೆ ಅನ್ನೋದು ನೋಡೋಣ. ಡಿಪಾರ್ಟ್ಮೆಂಟಲ್ಲಿ IAS, IPS, IFS. ಸೊ ಇವ್ರದ್ದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ಬೋದು, ಸೂಪ್ರಿಡೆಂಟ್ ಆಫ್ ಪೊಲೀಸ್ ಆಗಿರ್ಬೋದು. ನೆಕ್ಸ್ಟ್ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ IES. ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಗ್ರೂಪ್ ಎ ಅಲ್ಲೇ RBI ಗ್ರೇಡ್ ಬಿ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. PSUS ಲೈಕ್ ONGC, NTPC ಮ್ಯಾನೇಜ್ಮೆಂಟ್ ಟ್ರೈನಿ ಇಂಜಿನಿಯರ್. ನೆಕ್ಸ್ಟ್ ಇಂಡಿಯನ್ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಇದು ಗ್ರೂಪ್ ಎ ಅಲ್ಲೇ ಬರುತ್ತೆ. ಕಮಿಷನ್ಡ್ ಆಫೀಸರ್. ಸೊ ಇಲ್ಲಿ ನೆಕ್ಸ್ಟ್ ಸೆಂಟ್ರಲ್ ಸೆಕ್ರೆಟರಿಯೇಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ಸೊ ಇದೆಲ್ಲ ಗ್ರೂಪ್ ಎ ಅಲ್ಲಿ ಬರುವಂತಹ ಕೆಲಸಗಳಾಗಿರುತ್ತೆ. ನೆಕ್ಸ್ಟ್ ಗ್ರೂಪ್ ಬಿ ನೋಡೋಣ. ಗ್ರೂಪ್ ಬಿ ಬಂದುಬಿಟ್ಟು ಮಿಡಲ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಬರುತ್ತೆ. ಸೊ ಇಲ್ಲಿ ರಿಕ್ರೂಟ್ಮೆಂಟಲ್ಲಿ ಏನೇನು ಇರುತ್ತೆ ಅಂದರೆ UPSC, ಸ್ಟೇಟ್ PSC ಆರ್ SSC, CGL ಎಕ್ಸಾಮ್ನ ಕ್ಲಿಯರ್ ಮಾಡಿರಬೇಕಾಗುತ್ತೆ. ಇಲ್ಲಿನ ಗ್ರೂಪ್ ಬಿ ಅವರ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ 35,400ರಿಂದ 1,77,500ವರೆಗೂ ಪರ್ ಮಂತ್ ಇರುತ್ತೆ. ಸೊ ಇಲ್ಲಿ ಇವ್ರ ಕೆಲಸಗಳು ಏನೇನು ಅನ್ನೋದು ನೋಡಿದ್ರೆ ಗ್ಯಾಜೆಟೆಡ್ ಸೆಕ್ಷನ್ ಆಫೀಸರ್ ಆಗಿ, ಅಸಿಸ್ಟೆಂಟ್ ಇಂಜಿನಿಯರ್, ಸ್ಟೇಟ್ ಟ್ಯಾಕ್ಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ಬೋದು. ನಾನ್ ಗ್ಯಾಜೆಟೆಡಲ್ಲಿ ಇನ್ಸ್ಪೆಕ್ಟರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್, GST ಆಫೀಸರ್, ಸಬ್ ಇನ್ಸ್ಪೆಕ್ಟ್ರು. ಸೊ ಇದೆಲ್ಲ ನಾನ್ ಗ್ಯಾಜೆಟೆಡಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಹಾಗೆ ಗ್ರೂಪ್ ಸಿ ಅಲ್ಲಿ ಏನೇನು ಬರುತ್ತೆ ಅಂತ ನೋಡಬೇಕಾದ್ರೆ ಸೊ ಇದರಲ್ಲಿ ರಿಕ್ರೂಟ್ಮೆಂಟಲ್ಲಿ SSC, CHSL, RRB, ಸ್ಟೇಟ್ ಲೆವೆಲ್ ಬೋರ್ಡ್ ಎಕ್ಸಾಮ್ಸ್. ಸೊ ಇದನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಇದು ಕಂಡಕ್ಟ್ ಮಾಡಿ ಇದರಲ್ಲಿ ಪಾಸ್ ಆಗಬೇಕಾಗುತ್ತೆ. ಗ್ರೂಪ್ ಸಿ ಅಲ್ಲಿ ಇವರ ಒಂದು ಗ್ರೂಪ್ ಸಿ ಸ್ಯಾಲ್ರಿ ಏನಾಗಿರುತ್ತೆ 25,500ರಿಂದ 81,100ವರೆಗೂ ಪರ್ ಮಂತ್ ಆಗಿರುತ್ತೆ. ಸೊ ಏನೇನು ಕೆಲಸಗಳು ಅನ್ನೋದು ನೋಡಬೇಕಾದ್ರೆ ಸೆಂಟ್ರಲ್ ಸೆಕ್ರೆಟರಿಯೇಟ್. ಸೊ ಇಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಆಗಿರ್ಬೋದು, ಅಪ್ಪರ್ ಡಿವಿಷನ್ ಕ್ಲರ್ಕ್ ಆಗಿರ್ಬೋದು, ಇಲ್ಲಿ ಕೆಲಸ ನೋಡ್ಬೋದು. ನೆಕ್ಸ್ಟ್ ಇಂಡಿಯನ್ ರೈಲ್ವೇಸ್ ಜೂನಿಯರ್ ಕ್ಲರ್ಕು, ಟಿಕೆಟ್ ಕಲೆಕ್ಟರು. ಸೊ ಇದು ಗ್ರೂಪ್ ಸಿ ಅಲ್ಲಿ ಬರುತ್ತೆ ಕೆಲಸಗಳು. ಇನ್ಕಮ್ ಟ್ಯಾಕ್ಸು, ಟ್ಯಾಕ್ಸ್ ಅಸಿಸ್ಟೆಂಟು ಮತ್ತು ಪೊಲೀಸ್ ಕಾನ್ಸ್ಟೇಬಲು, ಹೆಡ್ ಕಾನ್ಸ್ಟೇಬಲು. ಸೊ ಇವರೆಲ್ಲ ಗ್ರೂಪ್ ಸಿ ಅಲ್ಲಿ ಬರ್ತಾರೆ. ನೆಕ್ಸ್ಟ್ ನಾವು ಗ್ರೂಪ್ ಡಿನ ನೋಡ್ಬೋದು. ಗ್ರೂಪ್ ಡಿ ಅಲ್ಲಿ ಏನಾಗಿರುತ್ತೆ ಅಂದರೆ ರಿಕ್ರೂಟ್ಮೆಂಟು SSC, MTS ಎಕ್ಸಾಮ್ ಆಗಿರುತ್ತೆ. ಇದನ್ನು ಕ್ಲಿಯರ್ ಮಾಡಿರಬೇಕು. ಸ್ಯಾಲ್ರಿ 18,000ರಿಂದ 56,900 ಆಗಿರುತ್ತೆ. ಸೊ ನೆಕ್ಸ್ಟು ಸಿಂಪಲಾಗಿ ನಿಮಗೆ ಟೇಬಲ್ ವೈಸಲ್ಲಿ ಹೇಳ್ಬಿಡ್ತೀನಿ, ಒಂದೊಂದೇ ಬನ್ನಿ. ಗ್ರೂಪ್ ಎ ಅಲ್ಲಿ ಟಾಪ್ ಗೆಜೆಟೆಡ್ ಏನೇನು ಬರುತ್ತೆ IAS, IPS, IFS ಇಂಜಿನಿಯರ್ಸ್, ಡಾಕ್ಟರ್ಸ್. ಸೊ ಇವ್ರ ಸ್ಯಾಲ್ರಿ 56,100ರಿಂದ 2,50,000ವರೆಗೂ. ಸೊ ರಿಕ್ರೂಟ್ಮೆಂಟ್ ಏನಾಗಿರುತ್ತೆ UPSC, PSC ಗೇಟ್ ಆಗಿರುತ್ತೆ. ನೆಕ್ಸ್ಟ್ ಗ್ರೂಪ್ ಬಿ ನೋಡಿರ್ಬೋದು. ಮಿಡ್ ಲೆವೆಲಲ್ಲಿ ಗ್ಯಾಜೆಟೆಡ್ ಆ್ಯಂಡ್ ನಾನ್ ಗ್ಯಾಜೆಟೆಡ್ ಇದರಲ್ಲಿ ಇನ್ಸ್ಪೆಕ್ಟರ್ ಸೆಕ್ಷನ್ ಆಫೀಸರ್ಸ್ ಬರ್ತಾರೆ. 35,400ರಿಂದ 1,77,500ವರೆಗೂ ಇರೋ ಸಂಬಳ ಆಗಿರುತ್ತೆ. ಸೊ ಇಲ್ಲಿ SSC, ಸೊ ಸ್ಟೇಟ್ ಸೆಲೆಕ್ಷನ್ ಕಮಿಷನ್. ಸೊ ಈ ಒಂದು ಎಕ್ಸಾಮ್ನ ಬರೆದಿರಬೇಕಾಗಿರುತ್ತೆ. ನೆಕ್ಸ್ಟ್ ಹಾಗೆ ಗ್ರೂಪ್ ಸಿಯಲ್ಲಿ ಕ್ಲಾರಿಕಲ್ ಫೀಲ್ಡಲ್ಲಿ LDC ಲೋವರ್ ಲೆವೆಲ್, ಅಪ್ಪರ್ ಲೆವೆಲ್ ಹೇಳಿದ್ನಲ್ಲ, ಅಸಿಸ್ಟೆಂಟ್ ಕಾನ್ಸ್ಟೇಬಲ್ ಆಗಿ ಇಲ್ಲಿ ಕೆಲಸ ಮಾಡಿರ್ಬೋದು. ನೆಕ್ಸ್ಟ್ 25,500ರಿಂದ 81,000ವರೆಗೂ ಗ್ರೂಪ್ ಸಿಯಲ್ಲಿ ಸ್ಯಾಲ್ರಿ ಆಗಿರುತ್ತೆ. ಸೊ ಸೇಮ್ ರಿಕ್ರೂಟ್ಮೆಂಟ್ ಏನಾಗಿರುತ್ತೆ SSC, CHSL, RRBನ ಕ್ಲಿಯರ್ ಮಾಡಿರಬೇಕಾಗಿರುತ್ತೆ. ನೆಕ್ಸ್ಟ್ ಗ್ರೂಪ್ ಡಿ ಅಲ್ಲಿ ಸಪೋರ್ಟ್ ಸ್ಟಾಫ್ MTS, ಪಿಯೋನ್, ಡ್ರಿವೆನ್ 18,000ರಿಂದ 56,900 ಪೇಮೆಂಟ್ ಆಗಿರುತ್ತೆ. SSC, MTS ಮತ್ತು ಡೆಪ್ಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿರಬೇಕಾಗುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು. ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಗೌರ್ಮೆಂಟ್ ಕೆಲಸಗಳು ಏನೇನಿದೆ ಎಲ್ಲದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಥ್ಯಾಂಕ್ ಯು.